ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನೋಡಿ, ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 13 ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಮನೆಯ ಆಧಾರ ಸ್ತಂಭವನ್ನು ಕಳ್ಕೊಂಡಂತಹ ಕುಟುಂಬ ಈಗ ಆತಂಕದಲ್ಲಿದೆ. ಯಾಕೆ ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಕರಣಗಳು ಹಾಸನದಲ್ಲಿ ಸ್ಪೆಷಲಿ ಒಂದು ತಿಂಗಳಲ್ಲಿ ಇಷ್ಟೊಂದು ನಂಬರ್ ರೈಸ್ ಆಗೋದಕ್ಕೆ ಏನು ಕಾರಣ? ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಯುವಕರು. ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸರಣಿ ಬಲಿ. ಒಂದೇ ತಿಂಗಳಲ್ಲಿ 13 ಮಂದಿ ಹೃದಯಾಘಾತದಿಂದ ಸಾವು. ಹೃದಯಾಘಾತ ಅನ್ನೋದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ. ಪುಟ್ಟ ಪುಟ್ಟ ಕಂದಮ್ಮಗಳು ಸೇರಿದಂತೆ ವಯಸ್ಸಿಗೆ ಬಂದ ಯುವಕರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಿದ್ದಾರೆ. ಇದೀಗ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತಿಬ್ಬರು ಬಲಿಯಾಗಿದ್ದಾರೆ. ಈ ಮೂಲಕ ಒಂದೇ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಬರೋಬ್ಬರಿ 13 ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಗರದ ಸತ್ಯಮಂಗಲ ಬಡಾವಣೆಯ ಚೇತನ್ ಹಾಗೂ ಬೇಲೂರು ಪಟ್ಟಣದ ನಿಷಾದ್ ಅಹಮದ್ ಹಾರ್ಟ್ ಅಟ್ಯಾಕ್ಗೆ ಕೊನೆ ಉಸಿರೆಳೆದಿದ್ದಾರೆ. ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಸಂಭವಿಸ್ತಾ ಇದ್ದು ಅಕ್ಷರಶಃ ಜನರಲ್ಲಿ ಆತಂಕ ಜಾಸ್ತಿಯಾಗಿದೆ. ಏಕೆಂದರೆ ಒಂದು ತಿಂಗಳಲ್ಲಿ 4 ಯುವಕರು ಯುವತಿಯರು ಸೇರಿ ಒಟ್ಟು 13 ಮಂದಿ ಹಠಾತ್ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಮೇ 28ರಂದು ಹೊಳೆನರಸೀಪುರ ಪಟ್ಟಣದ ಸಂಧ್ಯಾ, ಅರಕಲಗೂಡು ತಾಲೂಕಿನ ಕೋಣನೂರು ಗ್ರಾಮದ ಅಭಿಷೇಕ್, ಮೇ 28ರಂದು ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮದ ಕವನ, ಜೂನ್ 11ರಂದು ಹೊಳೆನರಸೀಪುರ ಪಟ್ಟಣದ ನಿಶಾಂತ್ ಇದೇ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಅಲ್ಲದೆ ಜೂನ್ 12ರಂದು ಆಲೂರು ತಾಲೂಕಿನ ಮಗ್ಗೆ ಗ್ರಾಮದ ಬಳಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸಾರಿಗೆ ಇಲಾಖೆಯ ನೌಕರ BR ನಾಗಪ್ಪ 55 ವರ್ಷ, ಹಾಸನದ ನಗರಸಭೆಯ ಮಾಜಿ ಸದಸ್ಯ ನೀಲಕಂಠಪ್ಪ, ಜೂನ್ 13ರಂದು ಹಾಸನದ ಹೊರವಲಯದ ರಾಜಘಟ್ಟ ಬಳಿ ಕಾರಿನಲ್ಲಿಯೇ ದೇವರಾಜ್, ಹಾಸನ ನಗರದ ತೇಲುಗರ ಬೀದಿಯ ಸತೀಶ್, ಜೂನ್ 14ರಂದು ಹಾಸನದ ತಾಲೂಕಿನ ದೊಡ್ಡಪುರ ಗ್ರಾಮದ ಕಾಂತರಾಜು ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ಅದು ನಮ್ಮ ತಾಲೂಕಲ್ಲಿ ಈ ಥರ ಸತತವಾಗಿ ಕಂಟಿನ್ಯೂಸ್ ನಿರಂತರವಾಗಿ ಹಿಂಗೆ ಸಾವಾಗ್ತಿರೋದು ನಮಗೆ ತುಂಬ ದುರದೃಷ್ಟಕರ ಅಂತ ಹೇಳಕ್ಕೆ ಬಯಸ್ತೀನಿ. 19 ವರ್ಷ ಹುಡುಗ ಇನ್ನೂ ಈಗ ತಾನೇ ಡಿಪ್ಲೊಮಾ ಮುಗಿಸಿ ಒಂದು ಕೆಲಸಕ್ಕೆ ಹೋಗಬೇಕು, ಭವಿಷ್ಯ ರೂಪಿಸ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತಾಯಿ ನೋಡಿದ್ರು ಹೊಟ್ಟೆ ಎಲ್ಲ ಉರಿತಾಯಿದೆ. ನಮ್ಗೆ ತುಂಬ ಬೇಜಾರಾಗ್ತಾಯಿದೆ. ಇದ್ರ ಬಗ್ಗೆ ನಾನು ಏನು ಹೇಳಬೇಕು ನಂಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಇಡೀ ದೇಶದಲ್ಲೇ ಕೋವಿಶೀಲ್ಡ್ ವ್ಯಾಕ್ಸಿನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಬಹುತೇಕ ಪ್ರಾಬ್ಲಮ್ ಆಗ್ತಾ ಇದೆ. ಈ WHO ನಾವು ನೋಡ್ತಾ ಇದ್ದೀವಿ, ಸ್ಟಡಿ ಪ್ರಕಾರ ಆ ಥರ ಆಗ್ತಿದೆ. ಇನ್ನು ದಿಢೀರ್ ಹೃದಯಾಘಾತಕ್ಕೆ ಯುವಕರೇ ಹೆಚ್ಚಾಗಿ ಬಲಿಯಾಗ್ತಾ ಇರೋದು ಜನರನ್ನ ಟೆನ್ಷನ್ ಜಾಸ್ತಿ ಮಾಡಿದೆ. ಈ ಬಗ್ಗೆ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಂಶೋಧನೆ ನಡೆಸಬೇಕು. ಯಾವುದೇ ಆರೋಗ್ಯ ಸಮಸ್ಯೆಗಳು ಇಲ್ಲದಿದ್ರೂ ಕೂಡ ಹೃದಯಾಘಾತಕ್ಕೆ ಜನ ಜಾಸ್ತಿ ಬಲಿಯಾಗ್ತಿದ್ದಾರೆ. 9:30 ಊಟ ಮಾಡಿ ಹೊರಗಡೆಗೆ ಬಂದು ವಾಕ್ ಮಾಡಿ ಎದೆ ನೋವು ಅಂತ ಹೋಗಿ ಮನೆಗ್ದಾನು. ಇನ್ನು ಬೆಳಗಿನ ಜಾವ 9 ಗಂಟೆ ಆದರೆ ಒಬ್ಬ ಫ್ರೆಂಡ್ ಬಂದು ಎಚ್ಚರ ಮಾಡಿದರೆ ಎಚ್ಚರ ಆಗಲಿಲ್ಲ ಸರ್. ಆಮೇಲೆ ಅವನು ಗಾಬರಿಗೊಂಡು ಒಂದೊಂದು ಫೋನ್ ಮಾಡಿ ಬಂದೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಯಿತು ಮೃತಪಟ್ಟನು. ಏನು ಅಂತ ಗೊತ್ತಾಯ್ತಲ್ಲ. ಸರ್ಕಾರನೇ ಇದ್ರ ಬಗ್ಗೆ ಕ್ರಮ ತಗೊಂಡು ಅವರು ಗಮನ ತಗೋಬೇಕಿತ್ತು. ಊಟ ಮಾಡಿಬಿಟ್ಟು ವಾಕ್ ಮಾಡಿಬಿಟ್ಟು ನೀರು ಕುಡಿದಂತೆ ಸರ್, ಅಷ್ಟೇ ಮನೆಗಿದೆ ಸರ್. ಆ ಹುಡುಗರು ಏನು ಮಾಡವ್ರೆ, ಮನೆಗೆ ಅವರೆಲ್ಲ ಪಾಪ ಡ್ಯೂಟಿಯಿಂದ ಬಂದವರೆಲ್ಲ ರೆಸ್ಟ್ ಮಾಡಲಿ ಅಂತ ಇದು ಮಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿಗೆ ಏಳ್ಸಕ್ಕೆ ಹೋಗೋರೆ ಫುಲ್ಲು ಮೈಯೆಲ್ಲ ತಣ್ಣಗೆ, ಕೈ ಮೂಗು ಹಾಕೋರೆ ಇದಾಗಿದೆ. ಆರೋಗ್ಯ ಇಲಾಖೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಅಂಥೇಳಿ ಜನರು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಅಕಾಲಿಕ ಮರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಜಿಲ್ಲೆಯ ಜನರನ್ನು ಕೂಡ ಆತಂಕಕ್ಕೆ ತಳ್ಳಿರೋದಂತೂ ಸುಳ್ಳಲ್ಲ. ಶಶಿಧರ್ BC, ಪಬ್ಲಿಕ್ TV, ಹಾಸನ.